ಆಮೆನ್, ಹಲ್ಲೆಲೂಯಾ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನಗಳೇ, ಈ ಬೆಳಗಿನ ಜಾವದಲ್ಲಿ ದೇವರು ನಮಗೆ ಕೊಟ್ಟಿರುವಂಥ ವಾಕ್ಯವನ್ನು ಈ ಸಮಯದಲ್ಲಿ ನಾವು ಓದಿಕೊಳ್ಳೋಣ. ದಾನಿಯೇಲನು ಬರೆದ ಪ್ರವಾದನೆಯ ಗ್ರಂಥ 4ನೇ ಅಧ್ಯಾಯ, ವಾಕ್ಯ 37ನೇ ವಚನ. ಈಗ ನೆಬೂಕದ್ನೆಚ್ಚರನಾದ ನಾನು ಪರಲೋಕ ರಾಜನನ್ನು ಹೊಗಳಿ ಕೊಂಡಾಡಿ ಕೀರ್ತಿಸುತ್ತೇನೆ. ಆತನ ಕಾರ್ಯಗಳೆಲ್ಲ ಸತ್ಯ, ಆತನ ಮಾರ್ಗಗಳೆಲ್ಲ ನ್ಯಾಯ, ಸೊಕ್ಕಿನಿಂದ ನಡೆಯುವವರನ್ನು ತಗ್ಗಿಸಬಲ್ಲನು. ಹಲ್ಲೆಲೂಯಾ. ದೇವರಿಂದ ಆಶೀರ್ವದಿಸಲ್ಪಟ್ಟಂಥ ದೇವ ಜನವೇ, ನೋಡಿ, ಈ ಒಂದು ಅಧ್ಯಾಯದಲ್ಲಿ ನಾವು ರಾಜನಾಗಿರುವಂಥ ನೆಬೂಕದ್ನೆಚ್ಚರ್ ಅಂದರೆ ಬಾಬೇಲಿನ ಅರಸ. ಬಾಬೇಲ್ ಅಂದರೆ ಗಲಿಬಿಲಿ ಎಂದು ಅರ್ಥ. ಈ ಬಾಬೇಲಿನ ಪಟ್ಟಣಕ್ಕೆ ಅರಸನಾಗಿರುವಂಥ ಈ ನೆಬೂಕದ್ನೆಚ್ಚರನು ಒಂದು ದಿನ ಈತ ಅನ್ಯ ಮನುಷ್ಯನು. ಈತ ತಾನು ಕಟ್ಟಿರುವಂಥ ಈ ಬಾಬೇಲ್ ಪಟ್ಟಣದ ಗೋಪುರ, ಆ ಸಾಮ್ರಾಜ್ಯದ ಮೇಲೆ ಆತನು ಮಹಡಿಯ ಮೇಲೆ ಓಡಾಡುತ್ತಾ ತಿರುಗಾಡುತ್ತಾ ಇರುವಾಗ ಆತನ ಕಣ್ಣಿಗೆ ಬಿದ್ದಿರುವಂಥ ಆ ಬಾಬೇಲ್ ಪಟ್ಟಣ ಅಂದರೆ ಅಲ್ಲಿರುವಂಥ ಎಲ್ಲ ಒಂದು ವೈಭವಗಳನ್ನು ಕಂಡು ಮನಸ್ಸಿನ ಒಳಗೆ ಆತ ಏನು ಹೇಳ್ತಾ ಇದ್ದಾನೆ, ನನ್ನ ಸಾಮರ್ಥ್ಯ ಬಲದಿಂದ ಕಟ್ಟಿರುವಂಥ ಈ ಬಾಬೇಲ್ ಪಟ್ಟಣ ಎಂದು ಅವನು ಕೊಚ್ಚಿಕೊಳ್ತಾನೆ. ನೋಡ್ರಿ, ಯಾವಾಗ ಈತನು ಕೊಚ್ಚಿಕೊಳ್ತಾನೋ ಆಗ ದೇವ್ರು ಏನು ಮಾಡ್ತಾರೆ, ಇವನನ್ನು ಅರಸುತನದಿಂದ ಆಮೆನ್, ಹಲ್ಲೆಲೂಯಾ, ತಳ್ಳಿಬಿಡ್ತಾನೆ. ನೋಡಿ ಪ್ರೀತಿಯ ದೇವಜನಗಳೇ, ದೇವರು ಇವತ್ತು ನಮಗೆ ಕೊಟ್ಟಿರುವಂಥ ಸ್ಥಾನ ಮಾನ, ಒಂದು ಕೆಲಸ, ಒಂದು ಮನೆ, ಒಂದು ವ್ಯಾಪಾರ ಏನೇ ಇರ್ಬೋದು, ಇದು ನಮ್ಮ ದಿನನಿತ್ಯದ ಕೆಲಸ ಕಾರ್ಯಗಳು. ಇದರಲ್ಲಿ ನಮ್ಮ ಪ್ರಯಾಸ ಮತ್ತು ನಮ್ಮ ದುಡಿಮೆ, ನಾವು ಪಡುತ್ತಿರುವಂಥ ಈ ಕಷ್ಟಗಳ ನಿಮಿತ್ತವಾಗಿ ದೇವರು ಏನು ಮಾಡ್ತಾರೆ, ನಮ್ಮನ್ನು ಮೇಲಕ್ಕೆ ತರ್ತಾರೆ, ಉನ್ನತಕ್ಕೆ ಆತನೇನು ಮಾಡ್ತಾನೆ, ತರ್ತಾನೆ. ಆದರೆ ಅದರಲ್ಲಿ ನಾವು ತೃಪ್ತಿಪಟ್ಟು ದೇವರೇ ನನಗೆ ಕೊಟ್ಟಿರುವಂಥ ಈ ಒಂದು ಕೆಲಸಕ್ಕಾಗಿ, ವ್ಯಾಪಾರಕ್ಕಾಗಿ ಮತ್ತು ಈ ದುಡಿಮೆಗಾಗಿ ಅಯ್ಯ ನಿನಗೆ ನಾನು ಸ್ತೋತ್ರ ಮಾಡುತ್ತೇನೆ ಎಂದು ಅದರಲ್ಲಿ ನಾವು ನಮ್ಮನ್ನು ತಗ್ಗಿಸ್ಕೊಂಡು ದೇವರನ್ನು ಮಹಿಮೆ ಪಡಿಸುವುದೇ ಆದರೆ ಖಂಡಿತವಾಗಲೂ ದೇವರೇನು ಮಾಡ್ತಾನೆ, ಆ ಒಂದು ಹಂತದಿಂದ ಮೇಲಿನ ಹಂತಕ್ಕೆ ದೇವರು ತರ್ತಾನೆ. ಆದರೆ ಈತ ಏನು ಮಾಡ್ತಾನೆ, ಅವನು ಕೊಚ್ಕೊಳ್ತಾನಂತೆ, ನನ್ನ ಸಾಮರ್ಥ್ಯ ಬಲ. ಹಲ್ಲೆಲೂಯಾ. ನೋಡ್ರಿ, ಇವತ್ತು ಮನುಷ್ಯನಿಗೆ ಒಂದು ಆರೋಗ್ಯ ಬೇಕು, ಒಂದು ಶಕ್ತಿ ಬೇಕು, ಬಲ ಬೇಕು, ಸಾಮರ್ಥ್ಯ ಬೇಕು, ಜ್ಞಾನ ಬೇಕು, ವಿದ್ಯೆ ಬೇಕು. ಹಲ್ಲೆಲೂಯಾ. ಇದೆಲ್ಲ ಇವತ್ತು ದೇವ್ರು ಕೊಟ್ಟಿರುವಂಥ ಒಂದು ಕೃಪೆ. ಈ ಕೃಪೆನ ಮರ್ತು ಬಿಟ್ಟು ಅನೇಕರು ಏನು ಮಾಡ್ತಾರೆ, ನನ್ನ ಬಲ, ನನ್ನ ಶಕ್ತಿ, ನನ್ನ ದುಡ್ಡು, ನನ್ನ ಮನೆ, ನನ್ನ ಕೆಲಸ, ನಾನು ಅಂತ ಇವ್ರು ಏನು ಮಾಡ್ತಾರೆ, ಸ್ವಾರ್ಥದಲ್ಲಿ ಇವ್ರು ಏನು ಮಾಡ್ತಾರೆ, ಮಾತಾಡ್ತಾರೆ. ತನ್ನ ಬಲದಲ್ಲಿ ಮಾತು ಕಲ್ತಿದ್ದೀನಿ ಅಂತ ಮಾತಾಡ್ತಾರೆ. ಹಲ್ಲೆಲೂಯಾ. ಈ ಅರಸನಾಗಿರುವಂಥ ನೆಬೂಕದ್ನೆಚ್ಚರನು ಇದೇ ರೀತಿಯಾಗಿ ಆತನ ಏನು ಮಾಡ್ತಾ ಇದ್ದಾನೆ, ಕೊಚ್ಕೊಳ್ತಾನೆ. ನೋಡ್ರಿ, ಅಹಂಕಾರಿಗಳನ್ನು ದೇವರು ಎದುರಿಸ್ತಾನೆ, ದೀನರಿಗೆ ಕೃಪೆ ತೋರಿಸ್ತಾನೆ, ಗರ್ವಿಷ್ಠರನ್ನು ದೇವರು ತುಳಿದು ಬಿಡ್ತಾನೆ. ಹಲ್ಲೆಲೂಯಾ. ಇದನ್ನು ಈತ ಯಾವಾಗ ಕೊಚ್ಕೊಳ್ತಾನ ಆಗ ದೇವರು ಏನು ಮಾಡ್ತಾರೆ, ಆತನನ್ನು ಅರಸುತನದಿಂದ ಕೆಳಗೆ ತಳ್ಳಿಬಿಡ್ತಾರೆ. ಆಗ ಅವನ ಪರಿಸ್ಥಿತಿ ಏನಾಗುತ್ತೆ ಗೊತ್ತಾ, ಕಾಡಿನಲ್ಲಿ 7 ವರ್ಷಗಳ ಕಾಲ ತಿನ್ನುವ ಹುಲ್ಲು, ಇದನ್ನು ಈತ 7 ವರ್ಷಗಳ ಕಾಲ ತಿಂದು ಆತ ಏನು ಮಾಡ್ತಾನೆ, ಉಗುರುಗಳೆಲ್ಲ ಆತನಿಗೆ ಬೆಳ್ಕೊಂಡ್ಬಿಡುತ್ತೆ. ನೋಡ್ರಿ, ಅರಮನೆಯಲ್ಲಿದ್ದವನು, ಸಿಂಹಾಸನದಲ್ಲಿದ್ದವನು, ಒಳ್ಳೆ ರಾಜ ವಸ್ತ್ರಗಳನ್ನು ಹಾಕಿಕೊಳ್ಳುವಂಥ ಈ ಮನುಷ್ಯ ಏನು ಮಾಡ್ತಾನೆ, ಈ ರೀತಿಯಾಗಿ ಕೊಚ್ಕೊಳ್ಳುವಾಗ ದೇವರು ಏನು ಮಾಡ್ತಾನೆ, ಅಂಥ ಪರಿಸ್ಥಿತಿಗೆ ತಂದು ಬಿಡ್ತಾರೆ. ಆಮೆನ್, ಹಲ್ಲೆಲೂಯಾ. ದೇವ್ರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ದೇವ್ರ ಮಕ್ಕಳೇ, ಯಾವಾಗ ಈತನು ಕೊಚ್ಕೊಳ್ತಾನೋ ದೇವ್ರೇನು ಮಾಡ್ದ, ಆತನ ಕಾಡಿಗೆ ತಳ್ಳಿಬಿಟ್ಟ. ಅರಸತನದಲ್ಲಿದ್ದವನು, ಮಹಾಪಟ್ಟಣವಾಗಿರುವಂಥ ಬಾಬೇಲಲ್ಲಿ ಇದ್ದವನು ಏನು ಮಾಡ್ದ, ಕಾಡಿಗೆ ಹೋಗ್ಬಿಟ್ಟ. ಕಾಡಲ್ಲಿ ಹೋಗಿ 7 ವರ್ಷಗಳ ಕಾಲ ಹುಲ್ ತಿನ್ಕೊಂಡು ಆತ ಏನು ಮಾಡ್ದ, ಈ ರೀತಿಯಾದಂಥ ದೇವರ ಒಂದು ಕೋಪಕ್ಕೆ ಗುರಿಯಾದ. ದೇವರ ಮಕ್ಕಳೇ, ಇವತ್ತು ದೇವರು ನಮಗೆ ವರಗಳು ಕೊಟ್ಟಿರ್ಬೋದು, ದರ್ಶನ ಕೊಟ್ಟಿರ್ಬೋದು, ಪ್ರವಾದನೆ ಕೊಟ್ಟಿರ್ಬೋದು, ಆರಾಧನೆ ಕೊಟ್ಟಿರ್ಬೋದು, ಒಳ್ಳೆ ಹಾಡುಗಳನ್ನು ನಾವು ಕಲ್ತಿರ್ಬೋದು. ಹಲ್ಲೆಲೂಯಾ. ಇದೆಲ್ಲ ನಾವೇನು ಮಾಡಬೇಕು, ದೇವ್ರ ಪಾದಗಳಿಗೆ ಸಮರ್ಪಿಸಿ, ದೇವರೇ ನಾನು ಕೊಟ್ಟಿರುವಂಥ ಕೃಪೆಗಾಗಿ ಸ್ತೋತ್ರ, ನೀವು ಕೊಟ್ಟಿರುವಂಥ ಯಾಡಿಗಾಗಿ ಸ್ತೋತ್ರ, ನಾನೇನು ಇಲ್ಲ ಸ್ವಾಮಿ ಎಂದು ನಾವು ದೇವ್ರ ಪಾದದಲ್ಲಿ ನಮ್ಮನ್ನು ತಗ್ಗಿಸ್ಕೊಂಡು ದೇವ್ರನ್ನ ನಾವು ಮಹಿಮೆ ಪಡಿಸೋದಾದರೆ ಖಂಡಿತವಾಗಲೂ ದೇವರು ಇನ್ನೂ ಹೆಚ್ಚಾಗಿ ನಮ್ಮನ್ನು ಆಶೀರ್ವದಿಸ್ತಾನೆ. ಅದನ್ನು ಬಿಟ್ಬಿಟ್ಟು
ನೆಬೂಕದ್ನೆಚ್ಚರನ ಹಾಗೆ ಏನಾದರೂ ಕೊಚ್ಕೊಂಡ್ರೆ ದೇವ್ರು ಏನು ಮಾಡ್ತಾರೆ, ತಳ್ಳು ಬಿಡ್ತಾರೆ. ಹಾಲೆಲೂಯ್ಯ. ದೇವ್ರು ನಿಮ್ಮನ್ನು ಆಶೀರ್ವದಿಸಲಿ. ದೇವ್ರ ಮಕ್ಕಳೇ, ನಮಗಿರುವುದರಲ್ಲಿ ನಾವು ತೃಪ್ತರಾಗಿದ್ದು ದೇವ್ರನ್ನ ಮಹಿಮೆ ಪಡಿಸ್ಬೇಕು. ಇವತ್ತಿನ ಈ ಒಂದು ವಾಕ್ಯವನ್ನು ದೇವ್ರು ಕೊಟ್ಟಿರೋದಕ್ಕಾಗಿ ದೇವ್ರನ್ನ ಸ್ತೋತ್ರ ಮಾಡೋಣ. ಈಗ ಕಣ್ಮುಚ್ಚಿ ನಾವೆಲ್ಲರೂ ಒಂದು ಚಿಕ್ಕ ಪ್ರಾರ್ಥನೆ ಮಾಡೋಣ. ಹಾಲೆಲೂಯ್ಯ. ಸ್ತೋತ್ರ ದೇವರೇ. ಅಪ್ಪ, ನೀನೇನೇ ಸ್ವಾಮಿ ಕರ್ತ ನಮ್ಗೆ ಮಾಡುವುದಾದರೂ, ನೀವು ಕೊಡುವುದಾದರೂ ಅದು ಎಲ್ಲ ನಿಮ್ಮ ನಾಮದ ಮಹಿಮೆಗಾಗಿ. ಇದರಲ್ಲಿ ಕರ್ತನೆ ಎಸಯ್ಯ, ಒಂದು ಗರ್ವ ಆಗಲಿ, ಒಂದು ಸ್ವಾರ್ಥ ಆಗಲಿ ಅಪ್ಪ ಯೇಸುರಾಜ ಯಾರಲ್ಲಿ ಬಾರದ ಹಾಗೆ ಸ್ವಾಮಿ, ನಿನ್ನ ಪಾದದಲ್ಲಿ ತಗ್ಗಿಸ್ಕೊಂಡು ಕೊಟ್ಟಿರುವಂಥ ಎಲ್ಲ ಕೃಪಾವರಗಳಿಗಾಗಿ ಸ್ತೋತ್ರ ಮಾಡಿ ನಿನ್ನನ್ನು ಮಹಿಮೆ ಪಡಿಸುವ ಹಾಗೆ ನಿನ್ನ ಮಕ್ಕಳನ್ನು ಆಶೀರ್ವದಿಸು. ವಾಕ್ಯ ಕೇಳಿರುವಂಥ ಪ್ರತಿಯೊಬ್ಬೊಬ್ಬರನ್ನ ಆಶೀರ್ವದಿಸು. ಪ್ರಾರ್ಥನೆ ಕೇಳಿ ಹಾಗೆ ಮಾಡಿದ ದೇವರಿಗೆ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆ, ಆಮೇನ್. ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ದೇವ್ರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಆಮೇನ್.